ಊರಮ್ಮದೇವಿಯ ಜಾತ್ರಾ ಕುರಿತು ಪೂರ್ವಭಾವಿ ಸಭೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರದಂದು ಮಾನ್ಯ ಎನ್.ಟಿ. ಶ್ರೀನಿವಾಸ್ ಶಾಸಕರು ಹಾಗೂ ತಾಲೂಕು ತಹಶೀಲ್ದಾರ್ ಆದ ವಿ.ಕೆ. ನೇತ್ರಾವತಿ ಇವರ ನೇತೃತ್ವದಲ್ಲಿ ಊರಮ್ಮದೇವಿ ಜಾತ್ರೆ ಹಾಗೂ ಗುಳೇದ ಲಕ್ಕಮ್ಮ ಹಬ್ಬದ ಕುರಿತು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದ್ದು, ಈ ಸಭೆಯಲ್ಲಿ ಊರಿನ ಎಲ್ಲ ಸಮುದಾಯದ ಮುಖಂಡರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರನ್ನು ಈ ಸಭೆಗೆ ಭಾಗವಹಿಸಿದ್ದು, ಅನೇಕ ಮುಖಂಡರು ಜಾತ್ರೆಗೆ ವಿವಿಧ ರೀತಿಯಲ್ಲಿ ಜಾತ್ರೆಗೆ ಅನುಕೂಲವಾಗುವಂತೆ ಒಳ್ಳೆಯ ಪಟ್ಟಣದಲ್ಲಿ ಸಲಹೆಗಳನ್ನು ಮುಖಂಡರು ಶಾಸಕರಿಗೆ ತಿಳಿಸಿದರು. ಹಾಗೂ ನಾಳೆ ಬರುವ ಬುಧವಾರದಂದು ವಿಶೇಷವಾಗಿ ವರ್ಷಕ್ಕೊಮ್ಮೆ ಕೂಡ್ಲಿಗಿ ಪಟ್ಟಣದ ಪ್ರತಿ ವಾರ್ಡಿನ ಸಾರ್ವಜನಿಕರು ಊರನ್ನು ಬಿಟ್ಟು ಒಂದು ದಿನದ ಗುಳೆ ಹೋಗುವ ಹಬ್ಬದ ಆಚರಣೆಯನ್ನು ಇಂದಿನಿಂದಲೂ ಮಾಡಿಕೊಂಡು ಬಂದಿರುವುದರಿಂದ ಪುನಃ ಮುಂದುವರಿಯಲೆಂದು ಎಲ್ಲ ಸಾರ್ವಜನಿಕರು ಯಾವುದೇ ತೊಂದರೆ ಇಲ್ಲದ ಹಾಗೆ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಜಾತ್ರೆಯನ್ನ ಊರಿನ ಮುಖಂಡರುಗಳು ಸಹ ಜವಾಬ್ದಾರಿಯನ್ನ ತೆಗೆದುಕೊಂಡು ದೇವಿ ಕಾರ್ಯವನ್ನ ನೆರವೇರಿಸೋಣ. ಹಾಗೆ ಎಲ್ಲರೂ ಸಹ ಬಾಳ್ವೆ ಭಾವೈಕ್ಯತೆಯಿಂದ ಒಂದಾಗಿ ಹಬ್ಬದ ಆಚರಣೆಗಳನ್ನ ಮಾಡೋಣ ಎಂದು ಶಾಸಕರು ಸಭೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಊರಮ್ಮದೇವಿ ಜಾತ್ರೆ ಹಾಗೂ ಗುಳೇದ ಲಕ್ಕಮ್ಮ ಹಬ್ಬದ ಕುರಿತು ಸಲಹೆಗಳನ್ನ ಕಾಟೇರ ಹಾಲೇಶ್ ರವರು ಗುಳೆ ಲಕ್ಕಮ್ಮ ಜಾತ್ರೆಯಲ್ಲಿ ಎಲ್ಲ ಸಾರ್ವಜನಿಕರು ಊರನ್ನ ಬಿಟ್ಟು ಮರದ ಗಿಡದ ಕೆಳಗೆ ಬಂದಿರುವುದರಿಂದ ಎಲ್ಲರಿಗೂ ಮುಖ್ಯವಾಗಿ ನೀರಿನ ಅವಶ್ಯಕತೆ ಮುಖ್ಯ. ಹಾಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಈ ಕಾರ್ಯಕ್ರಮ ನಡೆದರೆ ಯಶಸ್ವಿಯಾಗುವುದು ಎಂದು ತಿಳಿಸಿದರು. ಹಾಗೆ ಗುನ್ನಳ್ಳಿ ರಾಘವೇಂದ್ರ ಇವರು ಗುಳೆ ಲಕ್ಕಮ್ಮ ಹಾಗೂ ಊರಮ್ಮದೇವಿ ಜಾತ್ರೆಯ ಸಂದರ್ಭದಲ್ಲಿ ಜಾತ್ರೆಯ ಮುಂಚಿತವಾಗಿಯೇ ಮದ್ಯಪಾನ ನಿಷೇಧ ಮಾಡಿದರೆ ಜಾತ್ರೆಯು ಸುರಕ್ಷಿತವಾಗಿ ಯಾವುದೇ ಗದ್ದಲ ಗಲಾಟೆಗಳಿಲ್ಲದೆ ನಡೆಯುತ್ತದೆ ಎಂದು ಸಲಹೆ ತಿಳಿಸಿದರು. ಹಾಗೆ ಈ ಸಂದರ್ಭದಲ್ಲಿ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಭೀಮಣ್ಣ ಗಜಾಪುರ ಇವರು ಉತ್ತಮ ಸಲಹೆ ನೀಡಿದರು ಮತ್ತು ಇನ್ನೋರ್ವ ಪತ್ರಕರ್ತರಾದ ಅಂಗಡಿ ವೀರೇಶ್ ಅವರು ಸಹ ಜಾತ್ರೆಯ ಸಂದರ್ಭದಲ್ಲಿ ಜಾತ್ರೆ ಮಾಡಲು ಬರುವಂತಹ ಸಾರ್ವಜನಿಕರಿಗೆ ನಿಗದಿತ ಸ್ಥಳವಾದಂತಹ ಜೂನಿಯರ್ ಕಾಲೇಜು ಆವರಣವನ್ನ ಬಳಸಿಕೊಳ್ಳಲು ಸಲಹೆ ತಿಳಿಸಿದರು. ಹಾಗೆ ಈ ಸಂದರ್ಭದಲ್ಲಿ ಗುಳೆ ಲಕ್ಕಮ್ಮ ದೇವರು ಬರುವಾಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಗರದ ಎಲ್ಲಾ ನಿವಾಸಿಗಳು ಭಕ್ತಿ ಭಾವದಿಂದ ಉಪವಾಸದೊಂದಿಗೆ ಗುಳೆಯ ಪುಟ್ಟಿಯನ್ನು ಹೊತ್ತುಕೊಂಡು ದೇವರ ಹಿಂದೆ ಬರುವಾಗ ಯಾವುದೇ ತೊಂದರೆಗಳಾಗದಂತೆ ಊರಿನ ಮುಖಂಡರುಗಳು ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕೆಂದು ಬಂಡೆ ರಾಘವೇಂದ್ರ ಇವರು ತಿಳಿಸಿದರು. ಈ ಸಂದರ್ಭದಲ್ಲಿ ಅನೇಕ ಊರಿನ ಮುಖಂಡರುಗಳು ಅಧಿಕಾರಿ ವರ್ಗದವರು ಭಾಗವಹಿಸಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಮುಖಂಡರಿಗೆ, ನಮ್ಮ ಮಾರ್ಗದರ್ಶಕರಿಗೆ ಮತ್ತು ಎಲ್ಲ ನಮ್ಮ ಹಿರಿಯ ಅಧಿಕಾರಿ ವರ್ಗ ಮತ್ತು ಕಿರಿಯ ಅಧಿಕಾರಿ ವರ್ಗದವರು ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ನನ್ನ ಆಸೆನೂ ಇದೆ, ಯಾವಾಗಲೂ ನಿಮ್ಮ ಜೊತೆ ಸೇರಿ ಚರ್ಚೆ ಮಾಡಿ ಒಳ್ಳೆಯ ಸಲಹೆ ಪಡಿಬೇಕನ್ನೋದು. ಸಮಯಗಳ ಅಭಾವದಿಂದ ತಲೆ ಬರ್ತೀವಿ. ಎಷ್ಟು ಒಳ್ಳೆ ತಾವು ಸಲಹೆಗಳನ್ನ ಕೊಟ್ರಿ, ಒಂದೊಂದು ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಒಂದು ನಾನು ಹೇಳ್ತೀನಿ, ಕಿಡಿಗೇಡಿಗಳು ಈಗ ನಮ್ಮ ಈ ಭಾಗದಲ್ಲಿ ಜಾಸ್ತಿ ಉಪಯೋಗಿಸ್ತೀವಿ. ಮಿಸ್ಕ್ರೈಂಟ್ಸ್ ಕಿಡಿಗೇಡಿಗಳು ಮಾಡ್ತಾರೆ, ಯಾರು ಕಿಡಿಗೇಡಿಗಳು ಅನ್ಬೇಡಿ ಆಯ್ತಾ. ಯಾಕೆಂದ್ರೆ ಒಂದು ಮಾರ್ಗದರ್ಶನ ಜೀವನದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗುತ್ತೆ. ಒಂದು ಲೈನ್ ಅವರು ಒಂದು ಗುರಿ ಇಟ್ಕೊಂಡಿದ್ರು. ಅವತ್ತು ಅವ್ರ ಮಾರ್ಗದರ್ಶನಕ್ಕೋಸ್ಕರ ಅವ್ರ ಮಾರ್ಗದರ್ಶನದಿಂದ ಇವತ್ತು ಈ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಆಯ್ತು. ಸೊ ಇಲ್ಲಿ ಬಹಳ ನಾವು ಮಾರ್ಗದರ್ಶನದ ಕೊರತೆಯಿಂದ ಸ್ವಲ್ಪ ದಾರಿ ತಪ್ಪಿದ್ದೀವಿ. ಇನ್ನು ಮೇಲೆ ನಮ್ಮೆಲ್ಲರ ಸಲಹೆ ಸಹಕಾರದೊಂದಿಗೆ, ನಮ್ಮ ಒಂದು ಆಶಯದೊಂದಿಗೆ, ನಿಮ್ಮೆಲ್ಲರ ಒಳ್ಳೆ ಸಹಕಾರದೊಂದಿಗೆ ಖಂಡಿತ ಆ ಒಂದು ಕಿಡಿಗೇಡಿಗಳು ಮತ್ತೆ ಇನ್ನು ಒಂದು ಏನು ಕೆಟ್ಟ ಕೆಲವು ಕೆಲಸ ನಾವೆಲ್ಲರೂ ಸೇರಿ ಮಾಡಿದ್ವಿ. ಸೊ ಈ ನಮ್ಮ ಕೂಡ್ಲಿಗಿ ಪಟ್ಟಣದ ಅದಕ್ಕೋಸ್ಕರ ಸೊ ಕಿಡಿಗೇಡಿಗಳ ಇದರಿಂದ ಸ್ವಲ್ಪ ತೊಂದರೆ ಮಾಡ್ತಾರೆ. ಮುಂದಿನ ಮತ್ತೆ ಜಾತ್ರೆ ಟೈಮಲ್ಲಿ ಆಗಿರ್ಬೋದು ಎಲ್ಲಾದ್ರೂ ಅಂತ ಹೇಳ್ತಿರ್ತಾರೆ. ಸೊ ಅವ್ರಿಗೆ ಮಾರ್ಗದರ್ಶನ ಕೊರತೆ ಇರ್ತದೆ. ನಾವೆಲ್ಲರೂ ಸೇರಿ ಒಳ್ಳೆ ಮಾರ್ಗದರ್ಶಕರಾಗಿ ಅವ್ರನ್ನ ಸರಿದಾರಿಗೆ ತಂದು ಕೂಡ್ಲಿಗಿನ ಒಂದು ಅಭಿವೃದ್ಧಿ ಪಥದಕ್ಕೆ ಸಾಧಿಸೋಕೆ ಎಲ್ಲರೂ ಪ್ರಯತ್ನ ಮಾಡೋಣ. ಸೊ ಮೊದಲನೇದು. ಮತ್ತೆ ಯಾಕೆ ಈ ದೇವರುಗಳು, ಜಾತ್ರೆಗಳು, ಹಬ್ಬಗಳು, ಈ ತೇರು ಮಾಡ್ತೀವಿ ಅಂತಂದ್ರೆ ಇದೇ ರೀತಿ ಐಕ್ಯತೆ. ನಮ್ಮ ಸಮಾಜದವರು ಎಲ್ಲ ಉಪವಾಸ ಇದ್ದು ಅದು ಮುಂದಾಳತ್ವದಲ್ಲಿ ಮಾಡ್ತಾರೆ ಅಂತೇಳಿ, ಮತ್ತೆ ಅಲ್ಲಿ ಇದು ಮಾಡೋರು ಮುಸ್ಲಿಂ ಜನಾಂಗ ಅಂತೇಳಿ. ಸೊ ಇದೇ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂಡ್ ನಮ್ಮ ದೇಶದ ಒಂದು ಇದು ಒಂದು ಮೂಲ ಒಂದು ನಮ್ಮ ಸಂಸ್ಕೃತಿ. ಇವನ್ನೆಲ್ಲ ಸಂಸ್ಕಾರಗಳು, ಇವನ್ನೆಲ್ಲ ಸಮಾಜದವರು ಎಲ್ಲ ವರ್ಗದವರು ಸೇರಿ ಯಾವುದೇ ಊರಲ್ಲೂ ಜಾತ್ರೆಗಳಾದ್ರೆ ಕೂಡ ಹಬ್ಬಗಳಾದ್ರೂ ಎಲ್ಲರೂ ಸೇರಿ ಒಂದು ಯುನಿಟಿ ಅಂಡ್ ಪೀಸ್ನ ಇದು ಮಾಡೋದಕ್ಕೋಸ್ಕರ ಮಾಡ್ತಾರೆ. ಯಾಕೆಂದ್ರೆ ನನಗೆ ಯಾಕೆ ಇವೆಲ್ಲ ಈಗ ಹೇಳ್ತಾ ಇದೀನಿ ಅಂದ್ರೆ, ಸುಮಾರು 25 ವರ್ಷದಿಂದ ಈ ಮೆಡಿಕಲ್ ಪ್ರೊಫೆಷನ್ ಅಲ್ಲಿದ್ದು ಬರೇ ಕಣ್ಣು ಪೇಷಂಟು ಡಿಸೀಸಸ್ ನೋಡಿ ಇದರಿಂದ ನಾನು ತುಂಬಾ ದೂರ ಆಗ್ಬಿಟ್ಟಿದ್ದೆ. ನನಗೆ ಏನು ಆರೋಗ್ಯ ಅಂದ್ರೆ ಡಾಕ್ಟರ್ ಹತ್ರ ಬಂದ್ರೆ ಎಲ್ಲ ಸರಿ ಹೋಗ್ಬಿಡ್ತದೆ,
ಹಾಸ್ಪಿಟ್ಲಿಗೆ ಬಂದ್ರೆ ಎಲ್ಲ ಸರಿ ಹೋಗೋದು ಆ ಮನೋಭಾವದಲ್ಲಿ ನಾನು ಇದ್ದೆ. ಸೊ ಈಗ 2 ವರ್ಷದಲ್ಲಿ ಜೀವನದಲ್ಲಿ ಸಾಕಾಗಷ್ಟು ಮದುವೆಗಳು, ಜಾತ್ರೆಗಳು, ಹಬ್ಬಗಳು, ಹುಣ್ಣಿಮೆಗಳು ನೋಡಿ ಯಾವ ಮಿಸ್ ಮಾಡ್ಕೊಳ್ಳೋದು. ಸೊ ಇದರಿಂದ ಎಲ್ಲ ಒಂದು ಐಕ್ಯತೆ, ಅದರಿಂದ ಎಲ್ಲ ಮಾಡೋಂಥದ್ದು ಇದು ಒಂದು ತುಂಬಾ ಒಳ್ಳೆ ಆಚರಣೆಗಳು. ಸೊ ಅದು ವಿಶೇಷವಾಗಿ ನಾವು ಕೂಡ್ಲಿಗಿ ಊರಮ್ಮ ಈಗ 15 ವರ್ಷ ಆದ್ಮೇಲೆ ಮಾಡೋಂಥದ್ದು. ಈಗ ಮತ್ತೆ ಕೋವಿಡ್ ಬಂದಾಗಲಿಂದ ಮತ್ತೆ ಎಲೆಕ್ಷನ್ಗಳಿಂದ ಕಾರಣಾಂತರಗಳಿಂದ ಮುಂದಕ್ಕೆ ಹೋಗ್ತಾ ಇತ್ತು ಎಲ್ಲ ಜಾತ್ರೆಗಳ ಹಬ್ಬಗಳು. ಈಗ ವಿಶೇಷವಾಗಿ ತುಂಬಾ ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಅತ್ಯಂತ ವಿಜೃಂಭಣೆಯಿಂದ ಮಾಡೋದಕ್ಕೆ ತಾವೆಲ್ಲರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ಇದಕ್ಕೆಲ್ಲ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ್ರೆ ನಿಜವಾಗ್ಲೂ ಸಂತೋಷಕರ ವಿಷಯ. ಮತ್ತೆ ಅದೇ ರೀತಿ ಈಗ ನಮ್ಮ ಮಹೇಶನ್ನು ಕೂಡ ಹೇಳ್ತಾ ಇದ್ರು 20 ವರ್ಷದಿಂದ 30 ವರ್ಷದಿಂದ ಅವ್ರಿದ್ದಾಗ ಹಿಂಗಿರ್ತಿತ್ತು, ಹಿಂಗೆ ಅವ್ರ ಮುಂದಾಳತ್ವ ವಹಿಸ್ರಿ ಅಂತೇಳಿ. ಈಗ ಏನಾಗಿದೆ ಅಂದ್ರೆ ಕೆಲವು ಥಿಂಗ್ಸ್ ಈಗ ನಮ್ಮ ಮಕ್ಕಳಿಗೆ, ನಮ್ಗೆ, ನಮ್ಮ ತಂದೆಯವ್ರಿಗೆ ಮೂರ್ ಜನರೇಷನ್ ಇದು. ನಮ್ದೊಂದು ಜನರೇಷನ್ ಬಳೆ ಅಂಗಡಿಗೆ ಜಾಗ ಅನುಕೂಲ ಆಗುತ್ತೆ. ಯಾಕಂದ್ರೆ ಅದು ಕ್ಲೀನ್ ಆಗಲಿಲ್ಲ ಅಂದ್ರೆ ಒಂದ್ ಸೈಡ್ ಮಾಡಿದ್ರೆ ಚೆನ್ನಾಗಿ ಅಂತ ನಮಗೆ ಅನಿಸ್ತದೆ, 2 ಸೈಡ್ ಮಾಡೋಕ್ಕಾಗಲ್ಲ. ಇಲ್ಲಿಗೆಲ್ಲ ಟೈಮ್ ಆಗಿಬಿಡತ್ತೆ. ಇನ್ನು ಒಂದ್ ಸೈಡೇನ ಪೂರ ಆಗಿಲ್ಲ. ಅರ್ಧಕ್ಕೆ ಹೆಂಗಂದ್ರೆ ಸಿಸಿ ರೋಡ್ ಆಗ್ತಾರಲ್ಲ, ಅಲ್ಲೊಂದ್ ಸ್ವಲ್ಪ ಹೋಗಣೆಗಳಿಗೆ ಆ ತರ ಮಾಡ್ಕೊಂತ ಹೋಗ್ತಾರೆ ಕೆಲಸಗಳು. ಅದೊಂದು ಪೂರ ಆಗ್ಬೇಕು ಮೇಲೆ ಸರ್ ತಿಳಿಸೋದು. ಮತ್ತೆ ಮೇ 15, 16ಕ್ಕೆ ಗಡ್ಡೆ ಜೊತೆ ಶಾಸಕರಿಗೆ ಬರ್ಬೇಕಂತ ಕೇಳ್ಕೊಂತಿದ್ದೀನಿ. ನಾನು ಆಲ್ರೆಡಿ ತಿಳ್ಕೊಂಡಷ್ಟಿಗೆ ನಾವು ಅಶೋಕ್ನಗರದಲ್ಲಿ ಮುಸ್ಲಿಂ ಸೇರಿದ್ರೆ ಇರ್ತಕ್ಕಂಥ ಆಲ್ರೆಡಿ ಮುಸ್ಲಿಮ್ಸ್ ಎಲ್ಲರೂ ಏನಂತಂದ್ರೆ ಪಾಪ ವೇಕಬಲ್ ಮಾಡ್ಕೊಂಡು ಕೂಗ ಹೋಗ್ತಿದ್ದಾರೆ. ಅದು ನಾನು ಗೌರವ. ಆದರೆ ಕೆಲವೊಬ್ರು ಹೋಗಿದ್ದಾಗ ಗೊಂದಲ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಿಮ್ಗೆ ಗಮನ ತರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಯಾರು ಹೋಗೋದಿಲ್ಲ ಅಂತ ಹೇಳಿ 100 ಹೋಗ್ತಾರೆ. ಮತ್ತೆ ಇತಿಹಾಸ ಹೇಳಿದೆ ಅಂತ ಅನ್ಬೇಡಿ. ಅದಕ್ಕೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ನೀವು ಪ್ರಾಮಾಣಿಕವಾಗಿ ಪ್ರಜ್ಞಾವಂತರು ಬೇಯಕ ಅನ್ನಕ್ ಹೋಗಲ್ಲ. ಕೆಲವೊಬ್ರು ಮಧ್ಯವರ್ತಿಗಳು ಏನ್ ಮಾಡ್ತಾರ, ಅವ್ನ ಯಾಕೆ ಫೋನ್ ಇದ್ರೆ ಅವ್ರು ಸುಳ್ಳು ಕೊಡ್ತಾರೆ ಅಂತ ಅಂದ್ಬಿಡ್ತಾರೆ. ಆವಾಗ ಗೊಂದಲ ಆಗ್ತವೆ. ಅದಕ್ಕೋಸ್ಕರ ಹೋಗಿ ನಿಭಾಯಿಸ್ಬೇಕಾದ್ರೆ ಜನರನ್ನ ಮನವೊಲಿಸಿ ಅಲ್ಲ ಆಗದ ಹೇಳ್ಬಿಡ್ತು. ಹಂಗಾಗಿ ಇದು ನಿಭಾಯಿಸ್ಬೇಕು. ಆಮೇಲೆ ಈ ಪೊಲೀಸ್ ಬಟ್ಟೆಲಿರ್ತಕ್ಕಂಥ ಮೆಪ್ತಿನಿಂದ ಆಟಾಡಿದ್ರೆ ಇನ್ನೂ ಬಹಳ ಸೂಕ್ತ. ಎಲ್ಲಿಗೆ ಏನಾಗುತ್ತೆ, ಯಾರು ಏನ್ ಮಾಡ್ತಾರೆ ಅನ್ನೋದು ಬೆಳಕಿಗೆ ಬರುತ್ತೆ. ಅತ್ಯಂತ ಚೆನ್ನಾಗಿ ಆಮೇಲೆ ಶಾಂತಿಯುತವಾಗಿ ವ್ಯವಸ್ಥಿತ ರೀತಿಯಿಂದ ನಡೆದಪ್ಪ ಅಂದರೆ ನಾವು ಮುಂದೆ ಜನರಿಗೆ ನಿರ್ಣಯಿಸಿರ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಒಂದು ಸಹಕಾರದಿಂದ ನಿರ್ವಹಿಸ್ಕೊಳ್ತಾರೆ ಅಂತಂದು ನಾನು ಭಾವಿಸಿದ್ದೇನೆ. ಗಮನ ದೇವಿಯು 9 ಗಂಟೆಗೆ ಇಲ್ಲಿಂದ ಪ್ರಾರಂಭವಾಗಿ ಊರ ಪ್ರದಕ್ಷಿಣೆಯನ್ನು ಮಾಡಿ ಸುಮಾರು 10:30 ಅಥವಾ 11 ಗಂಟೆಗೆ ಆ ಮರವನ್ನು ತಲುಪುತ್ತದೆ. ಅಲ್ಲಿಯ ಪೂಜಾ ಕೈಂಕರ್ಯಗಳನ್ನು ಮುಗಿಸಿಕೊಂಡು 4 ಗಂಟೆಗೆ ಸರಿಸುಮಾರು ವಾಪಸ್ ಬರ್ತಕ್ಕಂಥ ಒಂದು ಕಾರ್ಯಕ್ರಮ 4 ಆಗ್ಬೋದು, 4:30 ಆಗ್ಬೋದು. 5:30, 6 ಗಂಟೆ ಒಳಗೆ ನಮ್ಮ ಕೂಡಿಗೆ ಕ್ರಮವನ್ನು ಪ್ರವೇಶ ಮಾಡುತ್ತೆ. ಇದು ಯಾವತ್ತೂ ಬಂದಿರತಕ್ಕಂಥ ಒಂದು ಪ್ರಕ್ರಿಯೆ. ಈ ಸಲವೂ ಸಹಿತ ಅದೇ ರೀತಿಯಾಗಿ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಏನಾದರೂ ಸ್ವಲ್ಪ ಮಳೆರಾಯನ ಅಡಚಣೆ ಆದ್ರೆ ದಯವಿಟ್ಟು ಕ್ಷಮಿಸಬೇಕು. ಅದಕ್ಕೆ ನಾವು ಯಾರು ಬಾಧ್ಯರಲ್ಲ. ಆ ಮಳೆಯನ್ನೇ ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ. ಹೆಚ್ಚಾಗಿ ನಿನ್ನಾಗಿರ್ತಕ್ಕಂಥ ಗುರುಗೋಷ್ಠಿಗಳು ಅರ್ಪಟ ಆದ್ರೆ ದೇವರು, ಪೂಜಾರು, ಸ್ವಾಮಿಯವರು ಬಿಟ್ರೆ, ತಳವಾರು ಬಿಟ್ರೆ, ಆಯ್ಗಾರು ಬಿಟ್ರೆ ಯಾರು ಇರೋದಿಲ್ಲ. ಹಾಗಾಗಿ 4:30ಕ್ಕೆ ಅಥವಾ 4 ಗಂಟೆಗೆ ಅಲ್ಲಿ ಬರ್ಲಿಕ್ಕೆ ವಾಪಸ್ ಇರ್ತಕ್ಕಂಥ ದೇವತೆಗಳೆಲ್ಲ ಮಾಡ್ತಾ ಇದೀವಿ. ಆದರೆ ಇನ್ನ ಇಲ್ಲಿ ಯಾರನ್ನೇ ಮನವೊಲಿಸೋದು, ಯಾರನ್ನೇ ಮೇಲೆ ಎತ್ತೋದು ಇವೆಲ್ಲ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ನಮ್ಮ ಜಾತಿ ಆಗಿರೋದ್ರಿಂದ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗೆ ನಾನು ಫೋನ್ ಮಾಡಿದ್ದೆ. ಈ ಬುಧವಾರ ಮಾರ್ಕೆಟ್ ಬಂದ್ ಮಾಡಬೇಕು. ಮತ್ತು ಮದ್ಯ ಮಾರಾಟ ಅಂಗಡಿಗಳು ಸೀಲ್ ಹಾಕಿರ್ತಾರೆ, ಹೊರಗಡೆ ಮಾಡ್ತಿರ್ತಾರೆ. ಆ ಎಂಬ ಇರ್ತಾರಲ್ಲ ಒಳಗ ಕೇಳೋದಿಲ್ಲ, ಯಾರ್ಯಾರನ್ನೇ ಕೇಳೋದಿಲ್ಲ. ಹೆಂಗ್ ಒಳಗೆ ಹೋದಾಗ ಮೈಯಾಗ ಯಾರನ್ನೇ ಕೇಳೋದಿಲ್ಲ. ಪೊಲೀಸ್ ಇಲಾಖೆ ಕೂಡ ಕೇಳೋದು. ಅಂತ ರೀತಿಲಿ ಇರ್ತದೆ. ನಿಜವಾಗಲೂ ಆ ಮದ್ಯ ಮಾರಾಟವನ್ನ ಬಂದ್ ಮಾಡಿ ಸೀಲ್ ಹಾಕಿದ್ರು ಕೂಡ ಹೊರಗಡೆ ಮಾಡ್ತಿದ್ದಾರೆ. ಅಂತರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಬೆಂಗಳೂರು ರೋಡಿಗೆ ಹೋದ್ರೆ ಅಷ್ಟೇ, ಸಂಗೂರು ರೋಡಿಗೆ ಹೋದ್ರೆ ಅಷ್ಟೇ, ನಾವು ರೋಡ್ನ ಕ್ರಾಸ್ ಮಾಡೋಕ್ಕೆ ಆಗಲ್ಲ. ಆ KSRTC ಬಸ್ ಸ್ಟ್ಯಾಂಡ್ನಾಗ ಎಷ್ಟು ಬಸ್ ಇರ್ತಾವ ಅದ್ರ ಅರ್ಧ ಬಸ್ ನಮ್ಮೂರು ಸರ್ಕಲ್ನಾಗ ಇರ್ತಾವ. ಅಂದ್ರೆ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ವಿ, ಪೋಸ್ಟ್ ಆಫೀಸ್ ಹತ್ರ ಬಸ್ ನಿಲ್ಲಿಸ್ತಿದ್ರು. ಏನು ಕಿವಿ
ನಿಂತ್ಕೊಂಡ್ರೆ ಅವರು ಸರ್ಕಲ್ ಬಸ್ ನಿಲ್ಲಿಸ್ತಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಊರುಗಳಂತೂ ಜನಸಂಖ್ಯೆ ಜಾಸ್ತಿ ಆಯ್ತು, ಆದ್ರೂ ಕೂಡ ಇನ್ನು ಹತ್ರ ಬಂದು ಇಲ್ಲಿ ಟ್ರಾಫಿಕ್ ಜಾಮ್ ಮಾಡ್ತಾರೆ. KSRTC ಬಸ್ ಇರ್ತವೆ, ಖಾಸಗಿ ಬಸ್ ಇರ್ತವೆ, ಖಾಸಗಿ ವಾಹನಗಳು, ಟ್ರ್ಯಾಕ್ಸ್ ಎಲ್ಲ ನಿಂತ್ಬಿಡ್ತವೆ. ಸುಮಾರು 10-15 ನಿಮಿಷ ನಾವು ಬೆಂಗಳೂರಲ್ಲಿ ಏನ್ ಫೀಲ್ ಆಗುತ್ತೋ ಕೂಡ್ಲಿಗೆ ಅದೇ ಫೀಲ್ ಆಗುತ್ತೆ. ಅಷ್ಟು ಮಟ್ಟಿಗೆ ಟ್ರಾಫಿಕ್ ವ್ಯವಸ್ಥೆ ಇದೆ. ದಯಮಾಡಿ KSRTC ಬಸ್ಗಳನ್ನ ಅಲ್ಲಿ ನಿಲ್ಲಿಸ್ದಂಗೆ ನೋಡ್ಕೊಂಡ್ರೆ ಅದೇ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ಅದ್ರ ಕಡೆ ಗಮನ ಹರಿಸಿದ್ರೆ ಜಾತ್ರೆ ಇನ್ನೂ ಸುಲಲಿತವಾಗಿ ಆಗ್ಬೋದು ಅಂತ ಹೇಳಿ ರಸ್ತೆಗಳ ಅಗಲೀಕರಣ ಆಗಿದೆ ಈಗಾಗಲೇ. ಅಂದ್ರೆ ಬರೀ ರಸ್ತೆ ಅಗಲೀಕರಣ ಆದ್ರೆ ಸಾಧ್ಯ ಇಲ್ಲ, ಜೊತೆಗೆ ನಾವು ಸಪೋರ್ಟ್ ಮಾಡ್ಬೇಕು. ಆ ಪಾರ್ಕಿಂಗ್ ವ್ಯವಸ್ಥೆ ಅಂತೂ ವರ್ಸ್ಟ್. ನಿಮ್ ಕಾರ್ ಇತ್ತು ಅಂದ್ರೆ ಊರಾಗ ಎಲ್ಲೂ ನಿಲ್ಸಿ ನೀವು ಏನು ಖರೀದಿ ಮಾಡಕ್ ಸಾಧ್ಯ ಇಲ್ಲ. ಬೈಕ್ ತಗೊಂಡೆ ಓಡಾಡಬೇಕು. ಆ ಬೈಕ್ ಹೋಗೋ ಲೈನ್ ನಿಲ್ಲಿಸ್ತಾರೆ ಸರ್. ಆಂಜನೇಯ ಹೇಳೋದು ಕತ್ಲಾಗ 6:30 ಅಂತ ಹೇಳ್ಬಿಟ್ರು. ಅವಾಗ ಕೆಲವೊಬ್ರು ಮಾತಾಡಿದ್ರು ಟೈಮಿಂಗ್ ಇಲ್ಲ ನಮ್ಮ ಆಗ್ಬಾರ್ದು, ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ, ಯಾಕಂದ್ರೆ ಪೊಲೀಸ್ ಇಲಾಖೆನ ಅವ್ರನ್ನ ಕರ್ಕೊಂಡು ಟೈಮ್ ಫಿಕ್ಸ್ ಮಾಡಿ ದೇವ್ರು ಮಾಡಿಸುವಂತ ಕಾರ್ಯಕ್ರಮ ಆಗಬೇಕು ಅಂತ ನನ್ನ ಉದ್ದೇಶ. ಆಮೇಲೆ ಕೆಲವೊಂದು ಊರಿನ ಜಾತಿಗೋಸ್ಕರ ಕೆಲವೊಂದು ಅನೇಕ ಕಾರ್ಯಕ್ರಮಗಳು ನಿರ್ವಹಿಸಕತ್ತರು. ಉದಾಹರಣೆ ಕುಸ್ತಿ, ತಗಡಿನ ಕಾಳಗ, ಬಂಡಿ ಎತ್ತಿನ ಓಡಾಟ ಮತ್ತು ಇವೆಲ್ಲ ಇದಕ್ಕೆಲ್ಲ ತಾವೆಲ್ಲರೂ ಸಹಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಈ ಕಾರ್ಯಕ್ರಮದಲ್ಲಿ ತಗಡಿನ ಕಾಳಗದಲ್ಲಿ ಸಿಕ್ಕಾಪಟ್ಟೆ ನಾನೇ ಇತಿಹಾಸದಲ್ಲಿ ನಾನು ವೈಶ್ವಿಕವಾದ ಸ್ವಲ್ಪ ನೋಡ್ತಕ್ಕಂಥದ್ದು ರಾಷ್ಟ್ರ ಮಟ್ಟದ ತಗಡಿನ ಕಾಳಗ ಅಂತೇಳಿ ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಪ್ರಯತ್ನ ಇಟ್ಟಿದ್ದಾರೆ. 1 ಅಲ್ಲ 8 ಅಲ್ಲೂ 6 ಅಲ್ಲೂ 4 ಅಲ್ಲೂ 2 ಅಲ್ಲೂ ಈ ತರ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಇದಕ್ಕೆ ತಾವೆಲ್ಲ ಅಧಿಕಾರಿಗಳಿದ್ದೀರಿ, ಇದಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕು. ಎಲ್ಲವೂ ಬರೀ ತಗಡಿನ ಕಾಳಗ ಒಂದಲ್ಲ, ಕುಸ್ತಿ ಇದೆ, ಆಮೇಲೆ ಬಂಡಿ ಎತ್ತಿನ ಜೋಡಿದೆ, ಅದು ಓಡಾಟ ಇದೆ, ಇದೇ ಇದೆ. ಅವಕ್ಕೆಲ್ಲ ಅದರ ಜೊತೆಗೆ ತಾಲೂಕು ಆಡಳಿತ ಸಹಕಾರದಿಂದ ಮತ್ತು ಶಾಸಕರ ಒಂದು ಅಭಿಪ್ರಾಯದಂತೆ, ಶಾಸಕರ ಒಂದು ಸಲಹೆಯಂತೆ ಈ ದಿವಸ ನಾವೆಲ್ಲರೂ ಕಲಿತಿದ್ದೀವಿ. ಅದಕ್ಕೂ ಪೂರ್ವಭಾವಿಯಾಗಿ ಇದೇ ತಿಂಗಳು ಅಂದ್ರೆ ನಾಳೆ 22 ಮತ್ತು 23 ಶ್ರೀ ಗುಳೇಲಕ್ಕಮ್ಮನ ದೇವಿಯ ಜಾತ್ರಾ ಮಹೋತ್ಸವ ಇರ್ತದೆ. ಆ ಜಾತ್ರಾ ಮಹೋತ್ಸವ ಎಲ್ಲಾ ಜಾತ್ರೆಗಳು ಊರ ಒಳಗೆ ಆದ್ರೆ ನಮ್ಮ ಗುಳೇಲಕ್ಕಮ್ಮನ ಜಾತ್ರೆ ಊರ ಹೊರಗೆ ಆಗ್ತಕ್ಕಂಥದ್ದು ಒಂದು ವಿಶೇಷ. ಮಂಗಳವಾರ ದಿವಸ ಆ ತಾಯಿಯನ್ನ ಹೊಳೆಗೊಳಿಸಿ ಹಣ್ಣು ಹೂವನ್ನು ಕೊಟ್ಟು ರಾತ್ರಿ 1 ಗಂಟೆಯಿಂದ ಸಕಲ ಪೂಜಾ ಕೈಂಕರ್ಯಗಳೊಂದಿಗೆ ಪೂಜಿಸಿ ಬುಧವಾರ ಬೆಳಿಗ್ಗೆ 9 ಗಂಟೆಗೆ ಗೋವಿಂದಗಿರಿ ಗ್ರಾಮದ ಮೂಲ ಸ್ಥಾನವಾಗಿರ್ತಕ್ಕಂಥ ಆ ಗೋವಿಂದಗಿರಿ ಧಾಮದ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಯಾವ ಒಂದು ಬೆಕ್ಕು, ನಾಯಿ, ದನ ಅಥವಾ ಮನುಷ್ಯರು ಎಲ್ಲರೂ ಊರು ಬಿಟ್ಟು ಆ ದೇಹ ಸನ್ನಿಧಾನ ಇರ್ತಾರೆ. ನಿರ್ಜನ ಪ್ರದೇಶವಾಗಿರ್ತದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಳ್ಳಕಾಕರ ಭಯ ಅಥವಾ ಇನ್ಯಾವುದೇ ದುಶ್ಚಟಗಳು ಆಗಬಾರದ ದೃಷ್ಟಿಯಿಂದ ಮತ್ತು ಗ್ರಾಮಕ್ಕೆ ಒಳ್ಳೆಯದಾಗುವಂತ ದೃಷ್ಟಿಯಿಂದ ನಾವೆಲ್ಲರೂ ಅದನ್ನ ಸಹಕಾರ ಮಾಡಿ ಭದ್ರತೆಯನ್ನು ವಹಿಸಬೇಕು. ನಾಳೆ ನಾವು ಆಗ್ತಕ್ಕಂಥದ್ದು ಅದು ಗುಳೇಲಕ್ಕಮ್ಮನ ಜಾತ್ರೆ. ಹಾಗೆ ಎಲ್ಲ ವರ್ತಕರ ಸಹಕಾರದಿಂದ ಮತ್ತು ಎಲ್ಲ ದೇವಸ್ಥಾನ ಸಹಕಾರದಿಂದ ಮೇ ತಿಂಗಳಲ್ಲಿರ್ತಕ್ಕಂಥ ಶ್ರೀ ಗ್ರಾಮ ದೇವತೆ ಓರಮ ಜಾತ್ರೆಯ ನಿಮಿತ್ತವಾಗಿ ನಮಗೆ ಮುಖ್ಯವಾಗಿ ಮೊದಲಬೇಕಾಗ್ತಕ್ಕಂಥದ್ದು 19ನೇ ತಾರೀಕಿನಿಂದ ದಿನಾಂಕ 25/5/2027 ನಿರಂತರವಾಗಿರ್ತಕ್ಕಂಥ ವಿದ್ಯುತ್ ಅವಶ್ಯಕತೆ ಇದೆ. ಈ ವಿದ್ಯುತ್ ಇಲ್ಲ ಅಂತಂದ್ರೆ ಯಾವ ಕಾರ್ಯಗಳು ನಮ್ಮ ಕಾರ್ಯಚಟುವಟಿಕೆಯಲ್ಲಿ ಸ್ವಲ್ಪ ಭಂಗ ಆಗ್ತಕ್ಕಂಥ ಸಂಭವ ಉಂಟು. ಇವತ್ತು ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ 19ನೇ ತಾರೀಕಿನಿಂದ ದಿನಾಂಕ 25/5/2027 ನಿರಂತರವಾಗಿರ್ತಕ್ಕಂಥ ವಿದ್ಯುತ್ ಅವಶ್ಯಕತೆ ಇರ್ತದೆ. ಇದನ್ನ ಆ ಸಂಬಂಧಪಟ್ಟಂತ ಇಲಾಖೆಯವರು ಸಹಕರಿಸಬೇಕಂತ ಹೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಊರಮ್ಮ ಜಾತ್ರೆಗೆ ನಮ್ಮ ಗುಳೇಲಕ್ಕಮ್ಮ ಜಾತ್ರೆಗೆ ಈಗ ಮಾನ್ಯ ಶಾಸಕರು ನಮ್ಮ ಸಂಸದರಾಗಿರ್ತಕ್ಕಂಥ ತುಕಾರಾಮ್ ಸಾದ್ ಅವರಿಗೆ, ಅನ್ನಪೂರ್ಣಕ್ಕ ಅವರಿಗೆ, ಗೋಪಾಲಕೃಷ್ಣ ಸಾದ್ ಅವರಿಗೆ, ನಾಗೇಂದ್ರ ಅವರಿಗೆ ಎಲ್ಲರೂ ಕೂಡ ನಾವು ನಿನ್ನೆ ಹೋಗಿದ್ದೀವಿ ಗೋಪಾಲಕೃಷ್ಣ ಸಾದ್ ಜಾತ್ರೆ ಪರಿಸರ ಅಂತ ಹೇಳಿ. ಯಾಕಂದ್ರೆ ನಾವು ಹಬ್ಬ ಹರಿದಿನಗಳ ಜಾತ್ರೆಗಳನ್ನೆಲ್ಲ ಮಾಡ್ತೀವಿ, ಆದ್ರೆ ಒಂದು ಮನರಂಜನೆ ಹೆಣ್ಮಕ್ಳಿಗೆಲ್ಲ ನಾವು ಇಲ್ಲಿ ಊರೆಲ್ಲ ಅಡ್ಡಾಡ್ತೀವಿ ಊರೊಳಗೆಲ್ಲ. ಆದ್ರೆ ಮಹಿಳೆಯರು ಎಲ್ಲಿ ಹೊರಗೆ ಬರಲ್ಲ ಅವರು. ಅದಾದ ನಂತರ ಒಂದು ಕಾರ್ಯಕ್ರಮ ಮಾಡ್ಬೇಕಂತೇಳಿ ಮಾನ್ಯ
ಶಾಸಕರನ್ನ ನಾನು ಮನವಿ ಮಾಡ್ತೀನಿ. ಅಂದ್ರೆ ಒಂದು 3 ದಿನ ಮೇನ್ ಮ್ಯಾಸ್ಟ್ ಗ್ರೌಂಡ್ ಅಲ್ಲಿ 3 ದಿನ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವು ತೇರು ಎಳಿಬೇಕಾದ್ರೆ ನಮ್ಮ ಅದಕ್ಕೂ ಒಂದು ಮೆರಗು ಬರ್ಬೇಕಂತ ಹೇಳಿದ್ರೆ ತಾವುಗಳು ಶಾಸಕರು ಸ್ವಲ್ಪ ಹೆಚ್ಚು ಒತ್ತು ಕೊಟ್ರೆ, ಅಂದ್ರೆ ಕೇರಳದಿಂದ ತಂಡಗಳನ್ನ ಕರೆಸಿ ಮೆರವಣಿಗೆ ಇನ್ನೂ ಮೆರಗು ಕೊಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತು. ನಾವು ಊರಮ್ಮನ ಜಾತ್ರೆ ಮತ್ತು ಗುಳಲಕ್ಕಮ್ಮನ ಜಾತ್ರೆಗೆ ಪೂರ್ವ ಸಿದ್ಧತೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ, ಗುಳಲಕ್ಕಮ್ಮಂದು ನಾಳೆ ಬಿಟ್ಟು ನಾಡ್ದೇ ಇರೋದ್ರಿಂದ ಅದಕ್ಕೆ ಪೂರ್ವ ಸಿದ್ಧತೆ ಎಲ್ಲ ರೀತಿ ಆಗಿದೆ ಅಂತಂದೇಳಿ ಅಂದ್ಕೊಳ್ಳೋದ್ರ ಜೊತೆಗೆ, ಊರಮ್ಮನ ಜಾತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾದರೆ ಊರನ್ನು ಸುತ್ತಮುತ್ತ ಇರ್ತಕ್ಕಂಥ ಪ್ಲೇಸನ್ನು ಈಗ ಆಲ್ರೆಡಿ ನಾವು ಆ ದೈವದ ಸಭೆಯಲ್ಲಿ ಮಾತಾಡಿದ್ದೀವಿ ಕೂಡ. ಅಲ್ಲಿ ಇಡೀ ಊರಿಗೆ ಒಳ್ಳೆಯದಾಗಬೇಕು ಅಂತಂದರೆ ಒಂದು ಚರಗ ಚೆಲ್ಲುವ ಅಂತ ಒಂದು ಪದ್ಧತಿ ಇದೆ ಊರಿಗೆ. ಸೊ ಹಾಗಾಗಿ ಆ ಊರನ್ನು ಸುತ್ತರ್ತಕ್ಕಂಥ ಸಮಯದಲ್ಲಿ ಹಳೆ ಊರು ಅಂತಂದೇಳಿ ಒಂದು ಫಿಕ್ಸ್ ಆಗಿದೆ. ಆ ಹಳೆ ಊರನ್ನು ಕ್ಲೀನ್ ಮಾಡೋದಕ್ಕೆ ನಾವು ಮತ್ತು ದೈವಸ್ಥರು ಮತ್ತು ಪಟ್ಟಣ ಪಂಚಾಯತರಿಗೂ ಸಮಿತಿಗಳಿದ್ದೀವಿ. ನೀವು ಸಮಿತಿಗೂ ನಿಮ್ಮ ಶಾಸಕರ ಸಹಕಾರನೂ ಇದರ ಜೊತೆ ಕೈ ಜೋಡಿಸಿದಾಗೆ ಆ ಊರನ್ನು ಸುತ್ತರಿದು ಚರಗ ಚೆಲ್ತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದ್ರ ಜೊತೆಗೆ, ಮತ್ತು ಅವತ್ತಿನ ದಿನ ಏನು ಕೆಲವಾರು ಕಾರ್ಯಕ್ರಮಗಳನ್ನು ಖುದ್ದಾಗಿ ಎಲ್ಲರ ಜೊತೆ ಸೇರ್ಕೊಂಡು ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಹೊತ್ತಾಗಿ ಆರೋಗ್ಯದ ಕಡೆ ನಾವು ಗಮನ ಕೊಡಬೇಕು. ಆವಾಗಲೇ ನಮ್ಮ ಅಣ್ಣರು ಹೇಳಿದಾಗೆ ಆ್ಯಂಬುಲೆನ್ಸ್ಗಳನ್ನಾಗಿರ್ಬೋದು ಅಥವಾ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳನ್ನು ಒಂದು 3 ಅಥವಾ 4 ಕಡೆ, ಯಾಕಂದರೆ ಅವಾಗ ಜಾತ್ರೆ ಒಂದು ಹುಮ್ಮಸ್ಸಲ್ಲಿ ಆರೋಗ್ಯದ ಕಡೆ ಗಮನ ಕೊಡಲ್ಲ, ಒಂದು ಅದನ್ನು ಬೇರೆ ರೀತಿಯಿಂದ ಅವರು ಆರೋಗ್ಯ ಕೆಡಿಸ್ಕೊಳ್ಳೋ ಒಂದು ಸಂಭವ ಇರೋದ್ರಿಂದ ಅಲ್ಲಿಂದ ಮತ್ತೆ ದೂರ ಹೋಗೋದು ಬೇಡ ಅನ್ನೋ ದೃಷ್ಟಿಯಿಂದ ಒಂದು ಆರೋಗ್ಯ ಕೇಂದ್ರಗಳನ್ನು ಒಂದು 2 ಅಥವಾ 3 ಆರೋಗ್ಯ ಕೇಂದ್ರಗಳ ಮಧ್ಯದಲ್ಲಿ ತೆರೆಯೋದು ಸೂಕ್ತ ಅನ್ನೋದು ಒಂದು ಸಲಹೆ. ಅದ್ರ ಜೊತೆಗೆ ಕುಡಿಯೋ ನೀರಿಂದು ಈಗ ಆಲ್ರೆಡಿ ನಾವು ಪಟ್ಟಣ ಪಂಚಾಯತಿಯಿಂದ ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ. ಆದರೂ ಸಮೇತವು ಶಾಸಕರನ್ನ ಇನ್ನೂ ಒಂಚೂರು ಎಲ್ಲಿ ಬೋರ್ವೆಲ್ಗಳು ನಿಂತಿದ್ದಾವೆ, ಆಮೇಲೆ ಖಾಸಗಿ ಬೋರ್ವೆಲ್ಗಳನ್ನು ತಗೊಂಡು ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೇ ನೀರು ಅವಶ್ಯಕತೆ ಇದೆ. ಇದು ಗೊತ್ತಿದೆ, ಜಾತ್ರೆ ಅಂದರೆ ನೀರೇ ಇಂಪಾರ್ಟೆಂಟು. ಮಳೆ ಬಂದರೆ ಏನು ಸಮಸ್ಯೆ ಏನಾಗಲ್ಲ. ಆ ಮಳೆ ಬರಲಿಲ್ಲ ಅಂತಂದರೆ ಇಡೀ ಆ ಏರಿಯಾ ಒಂದು ಒಂಥರ ಸ್ಮೆಲ್ ಆಗ್ತಕ್ಕಂಥ ಒಂದು ಸಂಭವ ಇರೋದ್ರಿಂದ ಹೆಚ್ಚಿನ ನೀರಿದ್ದರೆ ಅವೆಲ್ಲದನ್ನು ಹೊರ ಹೋಗ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ. ಗ್ರಾಮ ದೇವತೆಯ ಉತ್ಸವ ಇರ್ತದೆ, ಅಂದ್ರೆ ತೇರು. ಹಳೆಯ ಆಸ್ಪತ್ರೆಯಿಂದ ಹಿಡಿದು ಊರಮ್ಮನ ಪಾದಗಟ್ಟೆವರೆಗೆ, ಅಂದ್ರೆ ಇಲ್ಲಿಯವರೆಗೆ IPL ಇಲ್ಲಿಯವರೆಗೂ ಬರುತ್ತೆ. ಅದರ ಮಧ್ಯದಲ್ಲಿ ಬರ್ತಕ್ಕಂಥ ವಿದ್ಯುತ್ ಕಂಬಗಳ ಲೈನ್ಗಳನ್ನ ತಾತ್ಕಾಲಿಕವಾಗಿ ಆ ಸಮಯದಲ್ಲಿ ಅವನ್ನ ತೆರವುಗೊಳಿಸಬೇಕೆಂದು ಕೇಳ್ಕೊಳ್ತಾ ಇದೆ. ಆ ನಂತರ ಲಕ್ಷಾಂತರ ಜನರು ಸೇರುವುದರಿಂದ ಮುಂಚಿತವಾಗಿ ರಸ್ತೆಗಳ ಒಂದು ಕಾಮಗಾರಿ, ಒಳಚರಂಡಿಯ ಒಂದು ವ್ಯವಸ್ಥೆ, ಸಮರ್ಪಕವಾದಂಥ ನಿರಂತರ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ವಿದ್ಯುತ್ ದೀಪಗಳ ಅವಶ್ಯಕತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ, ಈ ಸಾಕಷ್ಟು ಯಾರೇ ಗ್ರಾಮದಲ್ಲಿ ಎಲ್ಲಿ ಅವಶ್ಯಕತೆ ಅಲ್ಲೆಲ್ಲ ಹಾಕಿದ್ದಾರೆ. ಅದು ಇನ್ನಷ್ಟು ನೋಡ್ಬಿಟ್ಟು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ವಿದ್ಯುತ್ ದೀಪಗಳ ಒಂದು ಸಮರ್ಪಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಪಟ್ಟಣ ಪಂಚಾಯತಿಯ ಅಧಿಕಾರಿಗಳನ್ನ ನಾನು ವಿನಂತಿಸ್ತಾ ಇದ್ದೇನೆ. 19ರಿಂದ 20, 21, 22 ರಸ್ತೆ ಉದ್ದಕ್ಕೂ ನೀರನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಷ್ಟು ಇದರಲ್ಲಿ ಉಷ್ಣಾಂಶ ಇರೋದ್ರಿಂದ ಆ ಉಷ್ಣಾಂಶಕ್ಕೆ ಜನರು ಸ್ವಲ್ಪ ತಡವಹಿಸಬಹುದು. ಆದ್ರಿಂದ ರಸ್ತೆ ಉದ್ದಕ್ಕೂ ಆ ನೀರಿನ ವ್ಯವಸ್ಥೆಯನ್ನ PWD ಅವರಾಗಲಿ ಅಥವಾ ಸಂಬಂಧಪಟ್ಟಂತ ಪಟ್ಟಣ ಪಂಚಾಯತಿಯವರಾಗಲಿ ಅದಕ್ಕೆ ಯಾರು ಅದಕ್ಕೆ ಸಂಬಂಧಪಟ್ಟಿದ್ರೆ ಅವರ ಅಧಿಕಾರಿಗಳು ಅದನ್ನ ಸಹಕರಿಸಬೇಕು. ಹಾಗೆ 23/4/2025 ಗುಳಲಕ್ಕಮ್ಮನ ಜಾತ್ರೆ ಇರುತ್ತದೆ. ನಿರಂತರವಾಗಿ ಸುಮಾರು 10-12 ಟ್ಯಾಂಕ್ಗಳ ವ್ಯವಸ್ಥೆ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಊರ ಹೊರಗೆ ಸುಮಾರು ಊರಮ್ಮನ ಬಾವಿಯಿಂದ ಮುಂದೆ ನಮ್ಮ ನಚನ ತೋಟ ಬರುತ್ತೆ. ನಚನ ತೋಟದಿಂದ ಹಿಡಿದು ಮರದವರೆಗೆ ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ನಿರಂತರವಾಗಿ ನಡೆಯಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ಎಲ್ಲರೂ ಹೇಳಿದ ಗುಳಲಕ್ಕಮ್ಮನ ಜಾತ್ರೆ ಇದೆ, ಟ್ಯಾಂಕರ್ ಬೇಕು ಬೈಲಾಂಡ್ರು, ಆದ್ರೂ ಕರೆಂಟ್ ಇರಬೇಕು. ನಾನು ರೈತ ಹೇಳ್ತಿದ್ವಿ, ಇವತ್ತು ಪ್ರತಿದಿನ ಮಳೆ ಬಂದಿದ್ದ ವರ್ಷ ನಮ್ಮ ಮಳೆ ನೋಡಿದ ರೈತರು ಪ್ರತಿ ಕ್ಷಣ ಮುಟ್ಟಿದ್ದು ಬರ್ತೈತೆ. ಎಷ್ಟು ಮೋಟರ್ ಸುಟ್ಟು ನಮಗೆ ಒಂದು ರೈತರು ಆದ್ರಿಂದ ಆ ಜೀವನ ಕೇಳಿದ ಇಷ್ಟೇ ನಾವು ಆಗಿನ ಮಾತು ಅಟ್ಲೀಸ್ಟ್ 50 ಕೊಡಿ ಎಲ್ಲ ಪಂಚಾಯತ್ಗಳು
ಎಲ್ಲ ಇದ್ದಲ್ಲಿರೋರು ಯಾಕೆ ಯಾರ್ಯಾರು ಸರಿ ಇಲ್ಲಿ ಹೋಗ್ತಾರೆ ಅನ್ಕೊಂಡ್ರೆ ಹೋಗ್ಬಿಡ್ತಾರೆ. ಅದಕ್ಕೆ ಅವತ್ತೊಂದಿನ ಊರಲ್ಲಿ ಕರೆದಿಲ್ಲ ಪರವಾಗಿಲ್ಲ, ಹೊರಗಡೆ ಪಂಚಾಯತ್ ಕೈಕೊಡಿ ಅಂತ ನಾನು ಮಾತು ವ್ಯಾಲೆಂಟೈನ್ ಜನಗಳು ಮನೆಗೆ ಪೇಂಟ್ ಮಾಡ್ಕೊಂಡು ದಿವಾಂಗದ ಅಲಂಕಾರ ಮಾಡ್ಕೊಂಡು ಅಡಿಗೆ ಮಾಡೋದಕ್ಕೆ ಬುಕ್ಕಿಂಗ್ ಮಾಡ್ಕೊಂಡು ಮಾಡ್ತಾರೆ. ಅವ್ರು ಸಾಮಾನ್ಯವಾಗಿ ಲೈಟಿಂಗ್ ಸಾಕ್ತಾರ, ಅದು ಮುಖ್ಯ ಅಲ್ಲ. ಒಳ್ಳೆ ಜವಾಬ್ದಾರಿ ಕೊಡ್ರಿ, ಗಂಡ ಬರಂಗ ಉತ್ಸಾಹದ ಅಂತ ಜವಾಬ್ದಾರಿ ಬಂದು ನಾನು ಮಾತಾಡಿ ಮುಗಿಸ್ಬಿಟ್ರ ನನ್ನ ಸಲಹೆ ನಿಮಗೆ ಗಮನಕ್ಕೆ ತರ್ತೀನಿ ಅಷ್ಟೇ. ಅದು ನೀವು ಯಾವ ಥರ ಸ್ವೀಕಾರ ಮಾಡ್ತೀರ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಸಣ್ಣ ಶಾಸಕರಿದ್ರಿ, ತಾವಿದ್ರಿ, ಈಗ ಮಾತಾಡೋಕೆ ಅವಕಾಶ ಕೊಡ್ರಿ ಕೆಲವರಿಗೆ. ಈ ಊರಲ್ಲಿ ಸ್ವಲ್ಪ ಗೊಂದಲಗಳು ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಆದ್ರೆ ಒಂದು ಸೂಚನೆ ಏನಂತಂದ್ರೆ, ಇವತ್ತು ಏನಾದ್ರೂ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಮಾನ್ಯ ಶಾಸಕರು ನಮ್ಮ ತಹಸೀಲ್ದಾರ್ ಒಳ್ಳೆ ಒಂದು ಕಾರ್ಯರೂಪ ಆಗಿದ್ದಾರೆ. ಅದಕ್ಕೆ ನಾನು ಮೆಚ್ಚುಗೆ ಪಡ್ತೀನಿ. ಯಾಕಂದ್ರೆ ಇಷ್ಟು ಇಂಥರ ಕರೆದು ಈ ತರ ಎಲ್ಲ ಕರೆದು ಮನೆಗೆ ಬಂದ್ರು ನಮಗೆ ಲೆಟರ್ ಕೊಟ್ಟು ಸೈನ್ ಮಾಡಿಸ್ಕೊಂಡು ಒಬ್ಬೊಬ್ರು ಬಿಟ್ಟಿಲ್ಲ. ಈ ತರ ಕಾರ್ಯಕ್ರಮ ಆಗ್ಬೇಕಂತ ನಂದು ಒಂದು ಉದ್ದೇಶ. ಏನಾಗ್ತು ಏನಾಗಬಾರ್ದು ಅಷ್ಟೇ ಹೇಳ್ಬಿಡ್ತೀನಿ. ಅದಕ್ಕೆ ಶಾಸಕರೇ, ಕೂಡ್ಲಿಗೆ 2012 ಊರಂ ಜಾತ್ರೆ ಆಗ್ತಕ್ಕಂಥದ್ದು 12 ತಿಂಗಳು 4ನೇ ತಾರೀಕು ಅಥವಾ 11ರ ಜಾತ್ರೆ ಆಗಿರ್ತಕ್ಕಂಥದ್ದು. ಇವತ್ತು 15 ವರ್ಷಕ್ಕೆ ಜಾತ್ರೆ ಆಗ್ತಿದೆ. ಇದಕ್ಕೆ ನಾವು ಸಂತೋಷ ಪಡ್ತೀವಿ. ಆಲ್ರೆಡಿ ಏನಾಗಬೇಕು ಏನಾಗಬಾರ್ದು ಅಂತ ಮೊನ್ನೆ ಜನಸ್ವಾಮಿ ಹೇಳ್ತಾರೆ. ಓಕೆ, ಅದ್ರ ಬಗ್ಗೆ ಇಲ್ಲ. ನನ್ನ ಉದ್ದೇಶ ಅಂದ್ರೆ ಈ ಗುಳಲಕ್ಕಮ್ಮ ಜಾತ್ರೆ ಹೋಗ್ತಿದೀವಲ್ಲ, ನೀರಿನ ವ್ಯವಸ್ಥೆ ಕಂಪಲ್ಸರಿಗೆ ಆಗ್ಬೇಕು ಅಂತ ನಾನು. ಯಾಕಂದ್ರೆ ಹೇಳ್ಯಾರ ಹೋಗ್ತಾರೆ, ಹಿಂಗೆ ಹೇಳಿದ್ರು ನಾನು ಹಾಕ್ತೀನಿ, ನಾನು ಕಳ್ತೀನಿ ಗಾಡಿ ಅಂತ ಹೇಳಿದ್ರು. 1-2 ತಾರೀಕು ಕಳಿಸಿದ್ರು. ಈ ತರ ಹಾಕೋಲ್ಲ. ಅವ್ರಿಗೆ ಬ್ಯಾನರ್ ಹಾಕ್ಸಿದ್ರು, ಗಾಡಿ ಕಳಿಸಿದ್ರು. ನಿರಂತರವಾಗಿ ನೀರಿನ ಸಂಪರ್ಕ ಆಗಬೇಕು. ಅದು ಮೇನ್ ಇಂಪಾರ್ಟೆಂಟ್ ಇರೋದು ನೀರಿನ ವ್ಯವಸ್ಥೆ. ಆಮೇಲೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಕಾಪಾಡುವಂತ ಶಿಸ್ತುಬದ್ಧವಾಗಿ ಕಾಪಾಡುತ್ತಾರೆ ಯಾರಂದ್ರೆ ಪೊಲೀಸ್ ಇಲಾಖೆಯವರಿಗೆ ನಮ್ಮ ಪ್ರತಿಯೊಬ್ಬರ ಖಾಕಿ ಪಟ್ಟಿಗೆ ನಮ್ಮನ್ನು ಗೌರವಿಸ್ತಕ್ಕಂಥ ಕೂಡ್ಲಿಗಿ ತಾಲೂಕು ನಮ್ಮದಾಗಿದೆ. ಆ ಪಟ್ಟಿ ಗೌರವ ಮಾಡಿ ಕೈ ಮುಗಿತಕ್ಕಂಥ ನಮ್ಮ ಕೂಡ್ಲಿಗಿ ತಾಲೂಕು ಇಡೀ ತಾಲೂಕಿನ ಸಮಸ್ತ ದೈವಸ್ಥರ ಸಮ್ಮುಖದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಟಿ ಶ್ರೀನಿವಾಸ ಸಾಗರ್ ಅವರೇ ಹಾಗೂ ಅಧಿಕಾರಿ ವರ್ಗದವರೇ, ಎಲ್ಲ ಪತ್ರಕರ್ತ ಮಿತ್ರರೇ, ಸುಮಾರು ಊರಮ್ಮ ಜಾತ್ರೆ 1978-79 ನಮ್ಮ ಮಾಜಿ ದಿವಂಗತ ಟಿ ಸೋಮಪ್ಪ ಸಾರು ಶಾಸಕರಾಗಿದ್ದಾಗ ನಮ್ಮ ದಿವಂಗತ ಮಲ್ಲಣ್ಣನವರು ಹಾಗೂ ನಮ್ಮ ಗುಳೇಲಕ್ಕಮ್ಮ ಮುಂದಾದ್ರೂ ಕೂಡ ಪಾಪ ನಮ್ಮ ಆದೇಶ ಹೇಳ್ಬಾರ್ದು. ಪಟ್ಟಣ ಪಂಚಾಯತಿ ವತಿಯಿಂದಲೇ ನೀವೇನು ಇದ್ದೀರಿ ಅಲ್ಲಿನ ಕುಳ್ಳಿನ ವ್ಯವಸ್ಥೆ, ಯಾಕಂದ್ರೆ ವೆಹಿಕಲ್ ಇರ್ತಾವ, ಕುಳ್ಳಿನ ವ್ಯವಸ್ಥೆ ಮಾಡ್ರಿ. ಯಾಕಂದ್ರೆ ಪ್ರತಿಯೊಂದು ಮನೆಯಿಂದ ಅದನ್ನ ತಗೊಂಡು ಹೋಗ್ತಾರೆ. ಅಗ್ನಿ ತಗೊಂಡೋಗಿ ಅದನ್ನ ಒಲೆ ಹಚ್ಚಿ ಪೂಜೆ ಮಾಡಿ ಇದು ಮಾಡ್ತಾರೆ. ಅದನ್ನ ತಾವೇ ಮಾಡ್ಬೇಕು, ಪಟ್ಟಣ ಪಂಚಾಯತಿಯಿಂದ ವತಿನೇ ಮಾಡ್ಬೇಕು. ಪಾಪ ಏನೋ ಒಂದು ಇದರಿಂದ ಹೇಳಿರ್ಬೋದು, ಅದು ಮಾಡಿ ಅದನ್ನು ಮಾಡಿ. ಹಾಗೇನೆ ಸರ್, ಇನ್ನೊಂದೇನಂದ್ರೆ ಆಸ್ಪತ್ರೆ ಸಿಬ್ಬಂದಿ, ಯಾಕಂದ್ರೆ ಯಾವ್ದಾದ್ರು ಒಂದು ಸ್ವಲ್ಪ ಏನಾದ್ರು ಘಟನೆ ಆದ್ರೂ ಅದು ಒಂದು ಸ್ವಲ್ಪ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ಬೇಕು ಸರ್, ಅದು ಬಹಳ ಇಂಪಾರ್ಟೆಂಟ್. ಟ್ಯಾಂಕರ್ ಏನು ಒಪ್ಪಿಬಿಟ್ಟಾರ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಸರ್. ಹಾಗೇನೆ ಸರ್, ಬುಧವಾರ ದಿನ ಯಾವುದೇ ಲೈನ್ ಹಾಕಬಾರ್ದು ಪ್ರೈವೇಟ್ ಕಂಪ್ನಿಯರು ಏನು ಫ್ಯಾನಿಗೆ. ಯಾಕಂದ್ರೆ ಅವರು ನಾನು ಸಾಕಷ್ಟು ಸಲ ಫೋನ್ ಮಾಡಿದ್ವಿ, ಕರೆಂಟ್ ಹೋಗೋದು ಬರೋದು ಇನ್ನೇ ನಾವು ಬೀಗ ಹಾಕೋದು ಒಂದೇ ಇತ್ತು. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ ಹೋಗಿ ಜಸ್ಕಾಂ ಇಲಾಖೆ ಅದನ್ನ ತಾವು ಹೇಳಬೇಕು. ಬುಧವಾರ ಯಾವುದೇ ಕಾರಣಕ್ಕೂ ಸ್ವಾಮಿ ಹೇಳಿದ್ರು, ಅದು ಯಾವುದೇ ಕಾರಣಕ್ಕೂ ನೀವು ಟವರ್ ಹಾಕ್ರಿ, ಒಂದು ತಾಸನೆ ಹಾಕಿಬಿಡ್ತೀವಿ ಅಂತ ಅವ್ರು ಹೇಳ್ಬಿಡ್ತಾರ. ಅವರು ಅದನ್ನ ನೆನಪಲ್ಲಿ ಇಟ್ಕೊಂಡು ಬುಧವಾರ ದಿನ ಯಾವುದೇ ಲೈನ್ ಹಾಕ್ಲಿಕ್ಕೆ ಕೊಡಬಾರ್ದು, ವಿದ್ಯುತ್ ಹೋಗಬಾರ್ದು ಅಂತ ಒಂದು ಕಳಕಳಿ ಮನವಿ. ನೀರಿನ ವ್ಯವಸ್ಥೆ ಅಲ್ಲಲ್ಲಿ ಸ್ವಲ್ಪ ಅರವಟ್ಟಿಗೆ ಮಾಡಿದ್ರೆ ಚೆನ್ನಾಗಿ. ಎಂಟರ್ಟೈನ್ಮೆಂಟ್ ಅಂತ ಏನ್ ಹೇಳಿದ್ರು, ಜಾನಪದ ಗೀತೆ ಹಾಡ್ತಕ್ಕಂಥದನ್ನ ಕಲಾವಿದನ್ನ ಒಂದು ವೇದಿಕೆ ಮಾಡಿ ಆ ಹಾಡುಗಳು ಹೇಳಲಿಕ್ಕೆ ಅಲ್ಲೊಂದು ಎಲ್ಲಾದ್ರೂ ಒಂದು ವೇದಿಕೆ ಮಾಡಿ ಕಲ್ಪಿಸಿಕೊಟ್ರೆ